ಶ್ರೇಯನ್ ಫ್ರೆಂಡು ರೇಯಾ ಅಂಥೇಳಿ ಕ್ರಿಸ್ಮಸ್ದು ಕೇಕು ಏನೋ ಕೊಟ್ಟಿದ್ದಾರೆ. ಓಪನ್ ಮಾಡ್ತಾ ಇದ್ದಾಳೆ ಶ್ರೇಯಾ. ಏನಿದೆ ಚಾಕ್ಲೇಟ್ಸ್ ನೋಡಿ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಹ್ಯಾಪಿ ಕ್ರಿಸ್ಮಸ್ ಡೇ ಎಲ್ಲರಿಗೂ. ಇವತ್ತು ಕ್ರಿಸ್ಮಸ್ ಇದೆ ಫ್ರೆಂಡ್ಸ. ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಕ್ರಿಸ್ಮಸ್ ಇಷ್ಟೊಂದು ಬೆಳಗ್ಗೆ ಯಾಕೆ ಅಂತ ಅನ್ಕೋಬೋದು. ಇಷ್ಟು ಬೆಳಗ್ಗೆ ಆಲ್ಮೋಸ್ಟ್ ನಾ ಯಾವಾಗಲೂ ವಿಡಿಯೋ ಸ್ಟಾರ್ಟ್ ಮಾಡಲ್ಲ. ಇವತ್ತು ಸ್ವಲ್ಪ ನಾನು ಹೊರಗೆ ಹೋಗ್ಲಿಕ್ಕಿದೆ. ಎಲ್ಲಿಗೆ ಅಂದರೆ ಮೂಡುಬಿದ್ರೆಗೆ ಹೊಂಟೀನಿ. 8 ಗಂಟೆ 8:30 ಅಂದ್ರೆ ಹೋಗಬೇಕು ಫ್ರೆಂಡ್ಸ. ನೋಡಿ 4 ದಿನ ಆಯಿತು ನೀರು ಬಂದಿರಲಿಲ್ಲ. ಇವತ್ತು ನೀರು ಬಂದಿದೆ. ಅದು ಕೂಡ ನೋಡಿ ಈಗ ಫ್ರೆಂಡ್ಸ 4 ದಿನದಿಂದ ನೀರು ಕೂಡ ಬಂದಿದ್ದಿಲ್ಲ. ಅದು ಇವತ್ತೇ ನೀರು ಬಂದಿದೆ ನೋಡಿ. ಇದೇ ಥರ ಇವತ್ತು ಬೇಗ ಹೋಗಬೇಕು. ಹಾಗಾಗಿ ಇವತ್ತೇ ನೀರು ಬಂದಿದೆ. ಅದು 7 ಗಂಟೆಗಿದೆ. ಈಗ 9 ಗಂಟೆಗೆ ಮೂಡುಬಿದ್ರೆ ಬಸ್ ಐತೆ ಅಂತ ಹೇಳ್ಯಾರ ಫ್ರೆಂಡ್ಸ. KSRTC. ಅದಕ್ಕೆ ಬೇಗ ಹೋಗಬೇಕು. ಹೋಗಿ ಬರ್ತೀನಿ. ಯಾಕೆ ಹೋಗ್ತಾಯಿದ್ದೀರಿ ಅಂತ ಅನ್ಕೋಬೋದು. ನಾವೇನು ಸಂಬಂಧಿಕರ ಮನೆಗೆ ಅದು ಹೊಂಟಿಲ್ಲ ಫ್ರೆಂಡ್ಸ. ನಮ್ಮ ಫ್ರೆಂಡ್ ಮಗದಳ ಆಳ್ವಾಸ್ ಶಾಲೆಯಲ್ಲಿ. ಆಕೆಗೆ ಭೇಟಿಯಾಗಿ ಬರ್ತೇವೆ ಫ್ರೆಂಡ್ಸ್. ಹೋಗಿ ನೀರು ನೋಡಿ ಪೂರ ಇದೆ ನೀರು. ಬೆಳಗ್ಗೆ ಚಳಿ ಉಂಟು. ನಾನು ಬೆಳಗ್ಗೆ ಬೇಗ ಎದ್ರು ಇಷ್ಟೊತ್ತಿಗೆಲ್ಲ ಹೊರಗೆ ಬರೋದಿಲ್ಲ ಫ್ರೆಂಡ್ಸ್. ನೀರು ಬಂದರು ಮಧ್ಯಾಹ್ನ ಮೇಲೆ ಬಿಡ್ತಿದ್ದೆ. ಇವತ್ತು 4 ದಿನದಿಂದ ನೀರು ಬಿಟ್ಟಿದ್ದಿಲ್ಲಲ್ಲ, ಗಿಡಗಳೆಲ್ಲ ಒಟ್ಟು ಈದಂಗೆ ಈಗ ನೋಡಿ ಕಾಣ್ತಿರ್ಬೋದು. ಮತ್ತು ನಮ್ಗೆ ನೀರಿಲ್ಲ, ಗಿಡಗಳಿಗೆ ಎಲ್ಲಿಂದ ಹಾಕೋದು ಹೇಳಿ ಫ್ರೆಂಡ್ಸ್. ಅದಕ್ಕಾಗಿ ಹಾಕಿರಲಿಲ್ಲ ನೀರು. ಈಗ ಫುಲ್ ನೀರು ಬಿಡ್ತೀನಿ. 1 ಗಂಟೆ 8 ಗಂಟೆ ತನಕ ಬಿಡ್ತೀನಿ. 8 ಗಂಟೆಗೆ ಒಳಗೆ ಹೋಗಿ ಡ್ರೆಸ್ ಮಾಡ್ಕೊಂಡು ಶ್ರೇಯನಿಗೆ ತಿಂಡಿ ಮಾಡಿ ಕೊಡ್ತೀನಿ. ಮೊದಲಿಗೆ ಏನಾದರೂ ಸ್ವಲ್ಪ ಬೇಕಾದ್ರೆ ನೆನೆದು ಸ್ವಲ್ಪ ದೋಸೆ ಹಿಟ್ಟಿದೆ, ಅದನ್ನು ದೋಸೆ ಏನಾರ ಮಾಡಿ ಕೊಡ್ತೀನಿ. ನಾನಂತೂ ತಿನ್ನಲ್ಲ ಫ್ರೆಂಡ್ಸ್. ನನಗೆ ಉಲ್ಟಿ ಆಗುತ್ತೆ. ಅದಕ್ಕೆ ಊರಿಗೆ ಹೋಗ್ಲಿಕ್ಕೆ ಭಯ ನನಗೆ ತುಂಬ. ಅದರ KSRTC ಬಸ್ಸಲ್ಲಿ ಟ್ರಾವೆಲ್ ಮಾಡೋದಂದರೆ ಯಾವುದೇ ಇಲ್ಲ. ಸಿಕ್ಕಾಪಟ್ಟೆ ಉಲ್ಟಿ ಆಗುತ್ತೆ ನನಗೆ. ಅದೊಂದು ಪ್ರಾಬ್ಲಮ್ ಇದೆ ನೋಡಿ. ಗಿಡಗಳು ತೋರಿಸ್ತೀನಿ ನೋಡಿ ಯಾವ ಥರ ಆಗಿದ್ದಾವೆ ನನ್ನ ಗಿಡಗಳು. ಪಾಪ ನೀರಿಲ್ಲದಕ್ಕೋಸ್ಕರ ಬೇಜಾರಾಗುತ್ತೆ. ಬೆಳಗ್ಗೆ ಇಬ್ಬನಿ ಬಿದ್ದಿದೆ ಅಂತ ಸ್ವಲ್ಪ ಪನಿ ಬಿದ್ದಿದೆಯಲ್ಲ, ನೀರೆಲ್ಲ ಇದೆ ಅನಿಸುತ್ತೆ. ಚೆನ್ನಾಗಿ ಅನಿಸ್ತಾವೆ. ಆದರೂ ನೋಡಿ ನೀರಿಲ್ಲ ಫ್ರೆಂಡ್ಸ. ನಾನು ಮೆಣಸಿನ ಬೀಜ ಹೋಗಿದ್ದೆ ಮೊನ್ನೆ. ಬ್ಯಾಡಗಿ ಮೆಣಸಿನ ಬೀಜ ಹಾಕಿದ್ದೆ. ಬರ್ತಾಯಿದೆ ನೋಡಿ. ಅಲ್ಲೆಲ್ಲ ಸಸಿ ಕಾಣ್ತಾ ಇದೆ. ಅಲ್ಲೆಲ್ಲ ಬರ್ತಾಯಿದ್ದೇವೆ. ಅಲ್ಲೊಂದೆರಡು ಜಾಸ್ತಿ ಬಂದಿಲ್ಲ, ಮಾತ್ರ ಅಷ್ಟೇ ಬಂದಿದ್ದೇವೆ. ಈಗ ಇದಕ್ಕೆ ಕೊಚ್ಚಿ ಗೊಬ್ಬರ ಹಾಕಬೇಕು. ಇವತ್ತಂತೂ ಆಗಲ್ಲ ಫ್ರೆಂಡ್ಸ. ಇನ್ನು ನಾಳೆ ನಾಡಿದ್ದು ನೋಡ್ತೀನಿ. ಇವಕ್ಕೆ ಕೊಚ್ಚಿ ಗೊಬ್ಬರ ಹಾಕಬೇಕು. ಈಗಲೇ ಇಷ್ಟೊಂದು ಮುಳ್ಳುದ ನೋಡಿ. ಇವು ಗುಳ್ಳ ಗಿಡ. ಇಲ್ಲೊಂದಿಷ್ಟು ಅದಾವು ಫ್ರೆಂಡ್ಸ. ಇರಲಿ, ಇದೊಂದಿಷ್ಟು ನೋಡಿ ಸೊಪ್ಪಿದೆ. ಮತ್ತು ಇಲ್ಲಿ ಮೆಣಸಿನ ಬೀಜ ಹಾಕಿದ್ನಿ. ಇಲ್ಲಿ ಸಸಿ ತುಂಬ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ಸಸಿ ಇಲ್ಲಿದಾವೆ, ಅಲ್ಲಿದಾವೆ, ಫುಲ್ಲು ಬಂದಿದೆ ಫ್ರೆಂಡ್ಸ್. ಈಗ ಇದಕ್ಕೆ ಸ್ಥಳ ಮಾಡ್ಕೋತೀನಿ. ನಾನು ಚೂರು ದೊಡ್ಡ ಆಗಲಿ ಮಾಡ್ಕೋತೀನಿ ಫ್ರೆಂಡ್ಸ. ಅದಕ್ಕಾಗಿ ಹೂ ಎಲ್ಲ ಕೊಯ್ಕೊಂಡು ಹೋಗಿ ದೇವರಿಗೆ ಇಟ್ಟೆ ನೋಡಿ. ಇದ್ರದ್ದು ಕೂಡ ಬೀಜ ಬರ್ತಾಯಿದೆ. ಮತ್ತು ಚೆನ್ನಾಗಿ ಬೀಜ ಬರ್ತಾಯಿದೆ ನೋಡಿ. ಮುಳ್ಳು ತುಂಬ ಮುಳ್ಳು ಚುಚ್ತದೆ. ಅದು ಎಷ್ಟು ಮುಳ್ಳು ಗೊತ್ತಾ ಫ್ರೆಂಡ್ಸ್. ಅದು ನಾನು ಸಡನ್ಲಿ ನಿಮಗೆ ತೋರಿಸ್ಬೇಕಂತ ಹಾಗೆ ಇಟ್ಟೆ ನೋಡಿ. ಪತ್ರೊಡೆ 4 ದಿನ ಆಗಿಲ್ಲ ಕಟ್ ಮಾಡಿ ನೋಡಿ. ಮತ್ತು ಎಷ್ಟು ದೊಡ್ಡ ಕೂಡಲೇ ಬರ್ತಾವೆ ಫ್ರೆಂಡ್ಸ್. ಈಗ ನೀರು ಬಿಟ್ಟು ಹೋಗುವಾಗ ಸಿಗ್ತೀನಿ ಫ್ರೆಂಡ್ಸ್. ಏನು ಮಾಡಬೇಕು ನೋಡ್ತೀನಿ. ತಿಂಡಿ ಅದೆಲ್ಲ ತಂದು ರೆಡಿ ಮಾಡಿ ಇಟ್ಟಿದ್ದೀನಿ.
ಶೇಂಗಾದ ಹೋಳಿಗೆ ಚೂಡ ಎಲ್ಲ ರೆಡಿ ಮಾಡಿದ್ದೀನಿ, ತೊಗೊಂಡು ಹೋಗ್ತೇನೆ ಫ್ರೆಂಡ್ಸ. 8:30 ಆಗಿದೆ, ಟೈಮ್ 8:30 ಟೈಮು. ಆಲ್ರೆಡಿ ಶ್ರೇಯ ಕೂಡ ರೆಡಿ ಆಗಿದ್ದಾಳೆ ನೋಡಿ. ಬಟ್ಟೆದೆಲ್ಲ ತೊಳೆದು ಹಾಕಿ ನೀರು ಬಿಟ್ಟಿವಿ. ಮೋಡ ಇದೆ, ಈಗೂ ಕೂಡ ಬರ್ತಾ ಇದ್ದಾರೆ. ಬಸ್ ಎಷ್ಟೊತ್ತಿಗೆ ಸಿಗ್ತಾವೋ ಗೊತ್ತಿಲ್ಲ, ಅದೇ ಹೆದರಿಕೆ ಆಗ್ತಾಯಿದೆ. ಅಂದರೆ 8 ಗಂಟೆ ಮೇಲೆ ಬಸ್ಸೇ ಇರೋಲ್ಲ ಫ್ರೆಂಡ್ಸ್. ಆ ಕಡೆಗೆ ಸಾಯಂಕಾಲ ಸ್ಟಾರ್ಟ್ ಆಕ್ಕವು, ಮತ್ತು ಇದ್ದರೂ ತುಂಬ ಲೇಟ್ ಮಾಡಿ ಸ್ಟಾರ್ಟ್ ಆಕ್ಕವು ಫ್ರೆಂಡ್ಸ್. ಅದಕ್ಕಾಗಿ ನೋಡಿ ಶ್ರೇಯ ನೋಡಿ ಫ್ರೆಂಡ್ಸ, ಈಗ ಹೊರಡ್ತೇವೆ ನೋಡಿ. ಮೇಡಮ್ ಅವ್ರು ಹೊರಟಾರು. ಏನು ಮೇಡಮ್ ಅವ್ರು ಹಿಂಬ್ರಿಕೆ ಕೈ ಕಟ್ಟೀರಿ? ಹಾಗೆಯಾ? ಹಾಗೆ ಫ್ರೆಂಡ್ಸ, ಯಜಮಾನ್ರು ಬಿಟ್ಟು ಬರಲಿಕ್ಕೆ ಹೊಂಟಾರು. ಇಲ್ಲೇ ಬೈಪಾಸರಿಗೆ ಬರ್ತಾರೆ, ಮತ್ತು ಆ ಕಡೆ ತುಂಬಾ ಕಷ್ಟ ಇದೆ. ಎತ್ತಿ ಆ ಕಡೆಗೆ ಬೇಡ ನಡಿ. ನೋಡಿ ಇಲ್ಲಿ ಹಾದಾಗ ತಲೆ ಮೇಲೆ ತೆಂಗಿನಕಾಯಿ ಬಿದ್ದರು ಯಾರೂ ನಮ್ಗೆ ಕೇಳೋರಿಲ್ಲ. ನೋಡಿ ಹೇಗೆ ಬಿದ್ದಿದ್ದಾವೆ. ಮತ್ತು ಆ ಕಡೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಇಲ್ಲೇ ಬೈಪಾಸ್ ಬಿಟ್ಟು ಬರ್ತಾರೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಬಂದಿದೆ ನೋಡಿ, ರಸ್ತೆ ಮಾಡ್ತಾ ಇದ್ದಾರಲ್ಲ ಬೈಪಾಸ್, ಅದಕ್ಕಾಗಿ ಈಗ ಆ ಕಡೆಗೆ ನಡ್ಕೊಂಡು ಹೋಗ್ತೀವಿ ಹೊಸ ಬಸ್ ಸ್ಟ್ಯಾಂಡ್ ತಕ್ಕ. ಶ್ರೇಯ ನಾನು ಅಂದರೆ ಲಗೇಜ್ ಒಂದು 2 ಆಗಿದೆ ಫ್ರೆಂಡ್ಸ್, ಬ್ಯಾಗು. ಅವಳೊಂದು ನಾವೊಂದು ಹಿಡ್ಕೊಂಡು ಹೋಗ್ತೀವಿ. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ. ಫ್ರೆಂಡ್ಸ, KSRTC ಬಸ್ ಸ್ಟ್ಯಾಂಡಲ್ಲಿ ಜನ ಇದ್ದಾರೆ ಮಾತ್ರ. ನೋಡಿ ಕಾಣ್ತಿರ್ಬೋದು, ಫುಲ್ಲು ಬಸ್ ಮಾತ್ರ ಇನ್ನೂ ಬಂದಿಲ್ಲ. ಇನ್ನೂ ಲೇಟ್ ಅಂತೆ ಬಸ್ ಬರಲಿಕ್ಕೆ. ಕೂತಿದ್ದೇವೆ ಶ್ರೇಯ ನಾನು. ಇವತ್ತು ರಜೆ ಇರೋ ಕಾರಣ ಫುಲ್ಲು ಜನ ಇದ್ದಾರೆ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ. ನೋಡಿ ಆಳ್ವಾಸ್ ಶಾಲೆ ಹೇಗಿದೆ ಫ್ರೆಂಡ್ಸ. ಹೋಗಿ ಬಂದು ಹೊರಟಿವಿ. ಆಲ್ರೆಡಿ 2 ಗಂಟೆ ಮೇಲಾಗಿದೆ. ಮಧ್ಯಾಹ್ನ ಸಿಕ್ಕಿದ್ಲು, ಮಾತಾಡಿ ಹೊರಟಿದ್ವಿ ನೋಡಿ. ಈ ಕಡೆ ಇದು ಕನ್ನಡ ಮೀಡಿಯಮ್ಮು. ಇವತ್ತು ಪೇರೆಂಟ್ಸ್ ಏನಿಲ್ಲ, ಕ್ರಿಸ್ಮಸ್ ರಜೆ ಇದೆ ಅಷ್ಟೇ. ಮಧ್ಯಾಹ್ನವರೆಗೂ 1 ಗಂಟೆ ತನಕ ಸ್ಟಡಿಗೆ ಹೋಗಿದ್ಲಂತೆ. ಈಗ ಬಂದು ಭೇಟಿಯಾದು ಮತ್ತು ಹೊರಟಿದ್ದೀವಿ ಫ್ರೆಂಡ್ಸ. ಇನ್ನು ಬಸ್ ಎಷ್ಟೊತ್ತಿಗೆ ಸಿಗುತ್ತೆ ನೋಡಬೇಕು. ಕನ್ನಡ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ ತೋರಿಸ್ತೀನಿ ನೋಡಿ. ನೋಡಿ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ ಇದು ಫ್ರೆಂಡ್ಸ್. ಬೋರ್ಡ್ ಕೂಡ ಇದೆ ನೋಡಿ, ಇಷ್ಟಿದೆ ಫ್ರೆಂಡ್ಸ. ಚೆನ್ನಾಗಿದೆ ನೋಡಿ ಶಾಲೆ. ಇಲ್ಲಿಂದ ಇದು ಕನ್ನಡ ಮೀಡಿಯಂ ಶಾಲೆ. ಆಳ್ವಾಸ್ SSLC ರ್ಯಾಂಕಿಂಗ್ದವ್ರು ಹಾಕಿದ್ದಾರೆ. ಮತ್ತೆ ಸಿಗ್ತೇನೆ ನೋಡಿ ಫ್ರೆಂಡ್ಸ. ಮೂಡುಬಿದ್ರೆಗೆ ಹೋಗಿ ಬಂದು ಸ್ವಲ್ಪ ಮಲಗಿದ್ದೆ ನಾನು. ಸಿಕ್ಕಾಪಟ್ಟೆ ಬಸ್ಸಲ್ಲಿ ತಲೆನೋಯ್ತಾ ಇತ್ತು. ತಲೆನೋವು ಅಂದರೆ ತಲೆನೋವು ಅಲ್ಲ, ಮತ್ತು ನಂಗೆ ಬಸ್ ಕೂಡ ಆಗಿ ಬರೋದಿಲ್ಲ, ತುಂಬ ಉಲ್ಟಿ ಎಲ್ಲ ಆಗುತ್ತೆ. ಹಾಗಾಗಿ ಬಂದ್ವಿ. ಅಲ್ಲಿ ನಾವು ಬಸ್ ಕೂಡ ಉಡುಪಿಯಲ್ಲಿ ನಮಗೆ ಎಷ್ಟು ಸಾಧಾರಣ 10 ಗಂಟೆಗೆ ಬಿಟ್ಟು, ಬೆಳಗ್ಗೆ ಲೇಟ್ ಆಯಿತು. ಬೇಗ ಹೋಯಿತು ಬಸ್. ಎಕ್ಸ್ಪ್ರೆಸ್ ಇತ್ತು, ಗೌರ್ಮೆಂಟ್ ಬಸ್ಸು, ಆದರೂ ಕೂಡ ಬೇಗ ಹೋಯ್ತು. 11:30 ಅಂದರೆ ನಾವು ಶಾಲೆಗೆ ಹೋದ್ವಿ, ಆ ಹುಡುಗಿ ಶಾಲೆಗೆ. ಅವಳು ಕಾಲೇಜ್ ಇದು ಶಾಲೆ ಬಿಡಬೇಕಾದ್ರೆ, ನೀನು ಕ್ರಿಸ್ಮಸ್ ರಜೆ ಇದ್ದರೂ ಕೂಡ ಶಾಲೆ ಇತ್ತು ಅವಳಿಗೆ. 1 ಗಂಟೆಗೆ ಬಿಟ್ಟು ನಮಗೆ ಹೇಳಿದರು ಫೋನಲ್ಲಿ 12:30 ಬಿಡುತ್ತೆ ಬನ್ನಿ ಅಂತೇಳಿ. 1 ಗಂಟೆಗೆ ಬಿಡ್ತು. 1 ಗಂಟೆಗೆ ಬಂದಮೇಲೆ ಅವಳದು 4 ಫ್ಲೋರ್ ಇತ್ತು. ಅಲ್ಲಿಂದ ಕರ್ಕೊಂಬರ್ಬೇಕಾದ್ರೆ ಅರ್ಧ ಗಂಟೆ ಮಾಡಿದರು ಟೀಚರ್ಗಳು. ತುಂಬ ಕಷ್ಟ ಅಲ್ಲಿ ಮಕ್ಕಳನ್ನ ಮೀಟ್ ಮಾಡಲಿಕ್ಕೆ. ಯಾವುದಾದ್ರೂ ಕಷ್ಟನೇ ಫ್ರೆಂಡ್ಸ್. ಆಳ್ವಾಸ್ ಶಾಲೆಗೆ ಹೋದರೆ ಅರ್ಧ ಗಂಟೆ ಬರಲೇ ಇಲ್ಲ. ಕೂತು ಸಾಕಾಯ್ತು ನಮ್ಮ ಶ್ರೇಯ ಅಂತ. ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ಲು, ಬೋರ್ ಆಯಿತು. ಮತ್ತು ಅಲ್ಲಿ ಕೂತ್ಕೊಳ್ಳಿಕ್ಕೆ ಒಳಗಡೆ ಚೇರ್ ಕೂಡ ಇಲ್ಲ, ಏನೂ ಇಲ್ಲ. ಹೊರಗಡೆನೇ ಕೂತ್ಕೊಳ್ಳಿಕ್ಕೆ ಏನೊಂದು ಸ್ಪೆಸಿಲಿಟಿ ಇಲ್ಲ. ಒಳಗಡೆ ಹಾಕಿದ್ದಾರೆ, ಪೇರೆಂಟ್ಸ್ ಬಂದರೆ ಚೇರ್ ಅಲ್ಲೆಲ್ಲ ಮಕ್ಕಳಿಗೆ ಸ್ಟಡಿ ಮಾಡಿಸ್ಲಿಕ್ಕೆ ಕೂತ್ಕೊಳಿಸಿದ್ದಾರೆ. ಇಲ್ಲಿ ಹೊರಗಡೆ ನಿಂತು ಕಾಲು ನೋವು ಬಂತು. ಆ ಕಡೆ ಈ ಕಡೆ ತಿರುಗಾಡಿದ್ವಿ, ಸಾಕಾಯ್ತು. 2 ಗಂಟೆ ವೇಸ್ಟು ಫ್ರೆಂಡ್ಸ್.
ಮತ್ತೆ ಅರ್ಧ 1:15ಗೆ ನಾನೇ ಹೇಳಿದೆ, ನೀವು ಹೇಳಿದ ಟೈಮ್ 12:15 ಹೇಳಿ 1:15 ಆಯ್ತಲ್ಲ, ಇಲ್ಲ ನಾವು ರಿಟರ್ನ್ ಹೋಗ್ತೇವೆ, ಸುಮ್ಮನೆ ಯಾಕೆ ಬರೋದು ಅಂತೇಳಿ ಸ್ವಲ್ಪ ಜೋರು ಮಾಡಿದಾಗ ಆವಾಗ ಕರೆಸಿದ್ರು ಹುಡುಗಿನ. ಆವಾಗ ಕರೆಸಿ ಅದು ಯಾಕೆ ಬಂದಿದ್ರಿ ಅಂತ ಎಷ್ಟು ಕ್ವಶನ್ ಕೇಳ್ತಾರೆ ಗೊತ್ತಾ ಅಲ್ಲಿ, ನೀವು ಯಾರು ಮತ್ತು ಅದು ಸಮಾಧಾನವಾಗಿ ಕೇಳಲ್ಲ ಫ್ರೆಂಡ್ಸ್. ಅಲ್ಲಿ ಅವರು ತುಂಬ ಜೋರು ಮಾಡಿ ಕೇಳ್ತಾರೆ. ಅದಕ್ಕಾಗಿ ಸ್ವಲ್ಪ ನಾವು ಅವಳ ಹತ್ರ 1 ಗಂಟೆ ಅಷ್ಟೇ ಕೂತೀವಿ. ಮತ್ತು ಆಯಿತು 2:15 2:20 ಆಗಿತ್ತು, ಹೊರಟಿವಿ. ಬಸ್ ಸ್ಟ್ಯಾಂಡಿಗೆ ಬರೋಷ್ಟರಲ್ಲಿ 2:45 ಆಯಿತು. 2:45 2:45ಕ್ಕೆ ಬಂದ್ವಿ. ರಿಕ್ಷಾದವ್ರನ್ನ ಕೇಳಿದ್ವಿ, ನಾವು ರಿಕ್ಷಾದಲ್ಲಿ ಬಂದಿಲ್ಲ ಅವ್ರನ್ನ, ಬಸ್ ಎಷ್ಟು ಗಂಟೆಗೆ ಇದೆ ಅಣ್ಣ ಅಂತೇಳಿ. ಈಗ 2:45ಗೆ ಒಂದು ಬಂದರೆ ಬರುತ್ತೆ, ಬರದಿದ್ದರೆ 4:10 ನಿಮಗೆ ಬಸ್ ಉಡುಪಿಗೆ ಅಂದರು. 2:45ಗೆ ಬಂದರೆ ಅಂತೂ ಒಳ್ಳೆಯದು, ಯಾಕಂದರೆ 10 ನಿಮಿಷ ಟೈಮ್ ಇತ್ತು ನಮಗೆ. 10 ನಿಮಿಷ ಟೈಮ್ ಇದ್ದರೆ ಎಂತ ಮಾಡೋದು, ಮತ್ತು ಒಳ್ಳೇದಲ್ಲ 2:45ಗೆ ಬಂದರೆ, ಅದಕ್ಕೆ ಹೋದರೆ ಆಯಿತು. 4:10 ಗಂಟೆ ತನಕ ಕಾಯಬೇಕು ನಾವು, ಅಂದರೆ ಮಿನಿಮಮ್ 1:15 ಗಂಟೆ ತನಕ ಮತ್ತೆ ಬಸ್ ಸ್ಟಾಪಲ್ಲಿ ಕೂತ್ಕೋಬೇಕು. ಅಯ್ಯೋ ದೇವರೇ ಅಂತಂದ್ವಿ. ಅನ್ನುವಾಗ ಶ್ರೇಯನಿಗೆ ಮತ್ತು ಟೈಮ್ ಆಗಿತ್ತಲ್ಲ, ಬೆಳಗ್ಗೆ ಬೇಗ ಹೋಗಿದ್ವಿ. ಬೆಳಗ್ಗೆ ಒಂದು ದೋಸೆ ತಿಂದು ಹೋಗಿದ್ಲು, ಏನೂ ಇರಲಿಲ್ಲ. ಅಮ್ಮ ನಂಗೆ ಹೊಟ್ಟೆ ಹಸ್ತಿದೆ ಅಂದ್ಲು, ಏನು ತಿಂತಿ ಅಂದೆ. ಮತ್ತು ವಡಾಪಾವ್ ತಿಂತೀನಿ ಮೊದಲು, ಅವಳು ತಿಂದ್ಲು, ನಾನು ತಿನ್ನಲಿಲ್ಲ ಫ್ರೆಂಡ್ಸ್. ವಡಾಪಾವು ತುಂಬ ಎಣ್ಣೆ ಎಲ್ಲ ಹಾಕಿರ್ತಾರಲ್ಲ, ಹಾಗಾಗಿ ವಡಾಪಾವ್ ಕೊಡಿಸಿದೆ. ಅದಕ್ಕಾಗಿ ಅವಳಿಗೆ ಕೊಡಿಸಿದೆ, ಅವಳು ತಿಂದ್ಲು ಫ್ರೆಂಡ್ಸ. ನಂಗೆ ಅಲ್ಲಿ ವಿಡಿಯೋ ಮಾಡಲಿಕ್ಕೆ, ಯಾಕಂದರೆ ನನಗೆ ಸಮಾಧಾನ ಇರಲಿಲ್ಲ, ಸಿಕ್ಕಾಪಟ್ಟೆ ತಲೆನೋ ಇದು ಏನೋ ಒಂಥರ ಒಳಗೊಳಗೆ ಇದು ಆಗ್ತಾಯಿತ್ತು. ಅದಕ್ಕೆ ಬೇಡ ಉಲ್ಟೆ ಅದ್ರಾಗ ಆಗೋದು ಅದು ಮಾಡ್ತಾಯಿತ್ತಲ್ಲ, ಅದಕ್ಕೆ ವಿಡಿಯೋ ಮಾಡಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಮತ್ತೆ ಏನು ಮಾಡಿದ್ವಿ, ಬಂದ್ವಿ. ವಡಾಪಾವ್ ತಿಂದು ಜಸ್ಟ್ ಹೊರಗೆ ಕಾಲಿಡೋಷ್ಟರಲ್ಲಿ ಬಸ್ ಬಂದು ನಿಂತು. 5 ನಿಮಿಷದೊಳಗಡೆ ತಿಂದ್ಲು ಶ್ರೇಯ. ಬೇಗ ಹೇಳಿದೆ ಅವಳಿಗೆ, ಬಸ್ ಬಂದರೆ ಇದಕ್ಕೆ ಹೋಗಿಬಿಡೋಣ ಅಂತೇಳಿ. ನೋಡಿದರೆ ಆ ಬಸ್ಸಲ್ಲಿ ಕಾಲು ಇಡ್ಲಿಕ್ಕೂ ಸ್ಥಳ ಇಲ್ಲ ಫ್ರೆಂಡ್ಸ್. ಎಂತ ಮಾಡೋದಂದರೆ ಎಂಥ ಗೌರ್ಮೆಂಟ್ ಬಸ್ಸಿಗೆ ನಾನು ಅದಕ್ಕೆ ಎಲ್ಲಿ ಹೋಗಿಲ್ಲ ಫ್ರೆಂಡ್ಸ್ ಇಷ್ಟರವರೆಗೂ. ಯಾಕಂದರೆ ಈ ಕಡೆ ಕಮ್ಮಿ ಉಡುಪಿ ಮಂಗಳೂರು ಗೌರ್ಮೆಂಟ್ ಬಸ್ ಇರೋದು. ಊರ ಕಡೆ ಹೋದರೆ ಇರ್ತವೆ, ನಾವು ಊರ ಕಡೆ ಹೋಗೋದೇ ಇಲ್ಲಲ್ಲ ಜಾಸ್ತಿ. ಹೋದರೂ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತೀವಿ, ಎಲ್ಲಿ ಹೋಗ್ಲಿಕ್ಕೂ ಆಗಲ್ಲ, ಅಲ್ಲೇ ಊರಲ್ಲಿ ಇದ್ದು ಬರ್ತೀವಲ್ಲ. ಅದಕ್ಕಾಗಿ ನಾ ಬಸ್ಸಿಗೆ ನೋಡಿದ್ರಿ ಅಪ್ಪ ರಶ್ ಅಂದರೆ ಕಾಲಿಡ್ಲಿಕ್ಕೂ ಸ್ಥಳ ಇಲ್ಲ. ನಾನಂದು ರಶ್ ಇದೆ, ಮತ್ತು 4:10ಕ್ಕೆ ಹೋಗುವ ಅಂತಂದೆ. ಮತ್ತೇನು ಅನಿಸ್ತು, 4:10 ಅಂದರೆ ತೀರಾ ಸಾಯಂಕಾಲ ಆದಮೇಲೆ ತುಂಬ ರಶ್ ಆಗಿ ಬರ್ತವೆ ಬಸ್ಗಳು. ಅದಕ್ಕೆ ಶ್ರೇಯ ಹೇಳಿದ್ಲಿಲ್ಲಮ್ಮ ನನಗೆ ಓದಲಿಕ್ಕಿದೆ ನಾಳೆ, ಮತ್ತು ಎಕ್ಸಾಮ್ ಸ್ಟಾರ್ಟು ಫ್ರೆಂಡ್ಸ್. ಅವಳಿಗೆ ಇವತ್ತು ರಿಟೈನು, ಮಂಗಳವಾರನೇ ಎಕ್ಸಾಮ್ ಮುಗಿದಿದ್ದೆ. ಇಲ್ಲ ಅಂತ ಮಾಡಿದ್ವಿ, ಇನ್ನೇನು ಬೆಳಿಗ್ಗೆ ಮೆಸೇಜ್ ಹಾಕಿರು ನಾಳೆ ಎಕ್ಸಾಮ್ ಇದೆ ಅಂತೇಳಿ. ಮತ್ತು ಓದಲಿಕ್ಕಿದೆ ಅಮ್ಮ, ಬೇಡ ನಾನು ಹೋಗುವ ಅಂತಂದು ಫ್ರೆಂಡ್ಸ್. ಹೋಗುವ ಅನ್ನೋ ಬೇಡ ಅಂತೇಳಿ ಸುಮ್ಮನೆ ಮತ್ತೆ ಅದೇ ಬಸ್ಸಿಗೆ ನಿಂತು ಬಂದ್ವಿ. ಮೂಡುಬಿದ್ರೆಯಲ್ಲಿ ನಿಂತವ್ರು ಉಡುಪಿಗೆ ಬಂದು ಇಳದೆ ಬಿಟ್ಟು ನೋಡಿ, ಎಲ್ಲಿ ಕೂತ್ಕೊಳ್ಳಿಕ್ಕೆ ಸ್ಥಳ ಇಲ್ಲ, ಏನೂ ಇಲ್ಲ ಫ್ರೆಂಡ್ಸ್. ಯಪ್ಪ ಕಾಲಂತೂ ನಂದು ಮೊದಲೇ ಒಂದು ಕಾಲು ನೋವಿದೆ, ಅದು ಒಂದೇ ಕಾಲ ಮೇಲೆ ನಿಂತು ಬಂದಿದ್ದೀನಿ. ಅದು ಕಾಲ ಮೇಲೆ ಭಾರ ಹಾಕ್ಲಿಕ್ಕಿಲ್ಲ, ಏನೂ ಇಲ್ಲ, ಇನ್ನೊಂದು ಕಾಲ ಮೇಲೆ. ತುಂಬ ಅಂದರೆ ತುಂಬ ಕಷ್ಟ ಫ್ರೆಂಡ್ಸ್. ಅದರಲ್ಲಿ ನನಗೆ ಸಮಾಧಾನ ಒಂದಿರಲಿಲ್ಲ, ಸಿಕ್ಕಾಪಟ್ಟೆ ತಲೆನೋವು ಮಾತ್ರೆ ತೊಗೊಂಡ್ರೂ ಕಮ್ಮಿ ಆಗಲಿಲ್ಲ. ಅದಕ್ಕೆ ಬಂದು ಏನು ಮಾಡಿದೆ, 4:10 ಆಗಿತ್ತು, ಉಡುಪಿಗೆ ಬಂದ್ವಿ. ಬಂದಿನ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಬಸ್ ಇಳಿತಾಯಿದ್ದೆ, ನಮ್ಮ ಅಂಬಲ್ಪಾಡಿ ಬಸ್ ರೆಡಿಯಾಗಿ ನಿಂತಿತ್ತು. ಅದಕ್ಕೆ ಬಂದುಬಿಟ್ವಿ, ನಿಂತಿಲ್ಲ. 4:10ಕ್ಕೆ ಬಂದ್ವಿ, 4:15ಕ್ಕೆ ಉಡುಪಿ ಬಸ್ ಬಿಡ್ತು. 4:05 ಗಂಟೆಗೆ ಮನೆಗೆ ಬಂದೀವಿ. ಯಾಕಂದರೆ ಸುತ್ತಾಕಿ ಬರಬೇಕಲ್ಲ. ಅದು ಉದ್ಯಾವರ, ಕುತಪಾಡಿ, ಸಂಪಿಗೆ ನಗರ ಹಿಂಗೆಲ್ಲ ಸುತ್ತಾಕಿ ಲಾಸ್ಟ್ ಅಂಬಲ್ಪಾಡಿ ಬರುತ್ತೆ. ಈಗ ಸ್ಟಾರ್ಟಿಂಗ್ ಮೊದಲಿಗೆ ಅಂಬಲ್ಪಾಡಿ ಬರ್ತಿತ್ತು, ಈಗಿಲ್ಲ, ಸುತ್ತಾಕಿ ಲಾಸ್ಟಿಗೆ ಬರುತ್ತೆ. 5 ಗಂಟೆಗೆ ಬಂದ್ವಿ. ಬಂದು ಫ್ರೆಂಡ್ಸ್ ಏನೂ ಗೊತ್ತಿಲ್ಲ, ಇಲ್ಲೇ ಕೂತೀನಲ್ಲ, ಇಲ್ಲೇ ಕೂತೆ ನೋಡಿ ಫ್ರೆಂಡ್ಸ. 9 ಗಂಟೆ ಹತ್ತಿರ ಆಗ್ತಾ ಬಂದಿದೆ ಟೈಮು. ಬಾಗಿಲು ಓಪನ್ ಇಟ್ಟ ಕೂತಿದ್ದಾರೆ ಇವರು. ಸೊಪ್ಪು ಕ್ಲೀನ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸು. ಹೆದರಿಕೆ ಆಗ್ತಿತ್ತು ಹೌದು ನನಗೆ ಹೋಗೋಕೆ. ಐರಿ ನೋಡಿ ಇವ್ರು ಹಾವು ಅಂತ ಹೆದರ್ಸ್ತಾ ಇದ್ದಾರೆ ಫ್ರೆಂಡ್ಸ. ಸೊಪ್ಪು ಕ್ಲೀನ್ ಮಾಡ್ತಾ ಕೂತಿದ್ದೆ, ಇವ್ರಿಗೆ ಹೋಗಂದ್ರೆ ಹೋಗಲಿಲ್ಲ. ನೋಡಿ ಸೊಪ್ಪು ಹೆಂಗೆ ಹಿಡ್ಕೊಂಡು ಕೂತಿದ್ದಾರೆ. ಅಯ್ಯ ರೀ, ದಂಟು ಬೇಕು ನಮಗೆ, ನೀವು ಬರೀ ಸೊಪ್ಪು ತೆಗಿಬಿಡ್ರಿ, ದಂಟು ಬೇಕು. ಹಾಂ, ಈ ಕಡೆ ಬಸ್ ಯಜಮಾನ್ರು ಸೊಪ್ಪು ಕ್ಲೀನ್ ಮಾಡ್ತಾಯಿದ್ದಾರೆ. ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಕ್ಲೀನ್ ಮಾಡಿ ಹೋದೆ ಫ್ರೆಂಡ್ಸ್. ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ ಇದು ಮರುದಿನದ ವಿಡಿಯೋದಲ್ಲಿ ಬರುತ್ತೆ. ಹಾಗಾಗಿ ನೋಡಿ ನಮ್ಮ ಮೇಡಮ್ ಅವರು ಏನು ಮೇಡಮ್ ಅವರೇ, ರೇಯಾ ಹ್ಯಾಪಿ ಕ್ರಿಸ್ಮಸ್. ನೋಡಿ ಶ್ರೇಯನ್ ಫ್ರೆಂಡು ರೇಯಾ ಅಂಥೇಳಿ ಕ್ರಿಸ್ಮಸ್ದು ಕೇಕು ಏನೋ ಕೊಟ್ಟಿದ್ದಾರೆ, ಓಪನ್ ಮಾಡ್ತಾಯಿದ್ದಾಳೆ ಶ್ರೇಯಾ.
ಏನಿದೆ ಫ್ರೆಂಡ್ಸ್? ಚಾಕ್ಲೇಟು ಮತ್ತು ಇದೇನು ಖರ್ಜೂರ ಮತ್ತು ಶ್ರೇಯಾನಿಗೊಂದು ಪೆಪ್ಸಿ ಅಲ್ಲ ಜ್ಯೂಸ್ ಕೊಟ್ಟಿದ್ದಾರೆ ನೋಡಿ. ಪಾಪ ಅಲ್ಲಿಂದ ಬಂದು ಅಲೆ ಊರಿಂದ ರಾತ್ರಿ ಅವ್ರ ಪಪ್ಪನ ಕರ್ಕೊಂಬಂದು ಕೊಟ್ಟೋಗಿದ್ದಾಳೆ. ವಾವ್, ಕೇಕ್ ನೋಡಿ, ಕ್ರಿಸ್ಮಸ್ ಕೇಕ್. ತಗೋ ಈ ಕಡೆ ಮುಂದೆ. ಕ್ರಿಸ್ಮಸ್ ಕೇಕ್ ನೋಡಿ. ವಾವ್, ಎಷ್ಟು ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್. ಈ ಥರ ಮಾಡ್ಬೇಕಂತಂದರೆ ನಮ್ಗೆ ಆಗೋದೇ ಇಲ್ಲ ನೋಡಿ ಮನೆಯಲ್ಲಿ. ಹೋದ ವರ್ಷನೂ ಕೊಟ್ಟಿದ್ರು, ಈ ವರ್ಷನೂ ಕೊಟ್ಟಿದ್ರು. ಬಂದು ನೋಡಿ ಪಾಪ ಅಲ್ಲಿಂದ ಬಂದು ಗಿಫ್ಟ್ ಕೊಟ್ಟು ಶ್ರೇಯನಿಗೆ ಹೋದರು ಫ್ರೆಂಡ್ಸ. ಅಲ್ಲ, ಖುಷಿ ಆಯ್ತಾ? ಹಾಂ, ಹೌದಾ? ನೋಡಿ ಇಷ್ಟು ಬಂದಿದೆ ಫ್ರೆಂಡ್ಸ್ ಗಿಫ್ಟಿಗೆ. ನಿನ್ನೆ ಒಬ್ರು ಅಮ್ಮಾರು ಕೊಟ್ಟಿದ್ರು, ಅದನ್ನು ಕೂಡ ಹಾಕಿದ್ದೀನಿ ನಾನು, ಸೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ಶ್ರೇಯನ್ ಫ್ರೆಂಡ್ ಕೊಟ್ಟಿದ್ದಾಳೆ ನೋಡಿ. ಐಸ್ ಕ್ರೀಮ್ ಅಂತೀನಿ, ಕೇಕು, ಖರ್ಜೂರ, ಚಾಕ್ಲೇಟು, ಜ್ಯೂಸು ಅಲ್ಲ ಶ್ರೇಯ? ಕ್ರಿಸ್ಮಸ್ದು ಕೊಟ್ಟಿದ್ದಾರಲ್ಲ ಫ್ರೆಂಡ್ಸು, ಏನು ಹೇಳ್ತಿ? ಹ್ಯಾಪಿ ಕ್ರಿಸ್ಮಸ್ ಶ್ರೇಯ. ಹೌದಾ? ನಗುತ್ತಾ ಇದ್ದಾಳೆ. ಹ್ಯಾಪಿ ಕ್ರಿಸ್ಮಸ್ ಅಂಕಲ್ ಆಂಟಿ ಆ್ಯಂಡ್ ಅಣ್ಣ ಬ್ರದರ್. ಹೌದಾ? ನೋಡಿ, ಹ್ಯಾಪಿ ಕ್ರಿಸ್ಮಸ್ ಶ್ರೇಯ ಆ್ಯಂಡ್ ಫ್ಯಾಮಿಲಿ. ನೋಡಿ ಗಿಫ್ಟು ಕೊಟ್ಟಿದ್ದಾರೆ ಫ್ರೆಂಡ್ಸ. ಥ್ಯಾಂಕ್ ಯು ಸೋ ಮಚ್ ಶ್ರೇಯ. ನಮ್ಮ ಯಜಮಾನ್ರು ಕನ್ನಡಕ ಕೂತು ನಾನು ಅವರಿಗೆ ಹೋಗಂತ ಹೇಳಿದೆ ಫ್ರೆಂಡ್ಸ್. ಅಲ್ಲಿ ಹೈವೇ ರೋಡಿಗೆ ಹೋಗಿ ಹೋಗೋದಿತ್ತು. ಪಾಪ ಅವ್ರ ಮನೆ ನೋಡಿದ್ದಿಲ್ಲ, ಆದರೂ ಬಂದು ಕೊಟ್ಟು ಹೋದರು. ಹೋದ ವರ್ಷ ಕೂಡ ಕೊಟ್ಟಿದ್ರು, ಈ ವರ್ಷ ಕೂಡ ನೋಡಿ ಪಾಪ ಕೊಟ್ಟು ಹೋದರು. ಹಾಗಾಗಿ ಇವ್ರಿಗೆ ಹೋಗಂದರೆ ಇವ್ರಿಗೆ ಸಾಕಾಗಿದೆ ಅಂತೇಳಿ ಹೋಗಲಿಲ್ಲ. ನಾನು ಸೋಪ್ ಕ್ಲೀನ್ ಮಾಡ್ತಾ ಇದ್ನಲ್ಲ ಫ್ರೆಂಡ್ಸ್. ಟೈಮ್ 9 ಗಂಟೆ ಮೇಲಾಗಿದೆ. ಇದು ಇಷ್ಟು ಇನ್ನೂ ಸೋಪಿದೆ, ಲೇಟ್ ಆಗುತ್ತೆ ಅಂಥೇಳಿ ಕೂತಿದ್ದಾರೆ ಯಜಮಾನ್ರು ಬಂದು. ಅಪರೂಪದ ಯಜಮಾನ ಮನೆ ಕೆಲಸಕ್ಕೆ ಇವತ್ತು ಅಲ್ಲ ರೀ? ಮನೆ ಕೆಲಸ ಮಾಡೋದಿಲ್ಲ ಅಲ್ಲ, ಹೊರಗಡೆ ಕೆಲಸಕ್ಕೆ ಹೋಗ್ತೀರಿ ಅಲ್ಲ ರೀ? ಮನೆ ಕೆಲಸಕ್ಕೆ ಅಪರೂಪ. ಇವತ್ತು ಸೊಪ್ಪು ಕ್ಲೀನ್ ಮಾಡ್ತಿದ್ದೀರಿ, ವಿಚಿತ್ರ ಅಲ್ಲ ರೀ? ನೋಡಿ ಇವರು ಕೇಕ್ ಅಂತೂ ಯಾರಿಗೂ ಮುಟ್ಲಿಕ್ಕೆ ಬಿಡ್ತಾಳೆ ಇಲ್ಲ ಡೌಟ್ ನನಗೆ ಅಲ್ಲ ಶ್ರೇ? ಕೇಕು ನಾನು ಖರ್ಜೂರ ತಿಂತೀನಿ, ಕೇಕ್ ತಿನ್ನೋದಿಲ್ಲಲ್ಲ. ನಾನು ಖರ್ಜೂರ ತಿಂತೀನಿ. ಹಾಂ, ನಂದು ಖರ್ಜೂರ ಯಾರಿಗೂ ಕೊಡಲ್ಲ. ಆಯಿತಾ? ಸರಿ.